ಚಿಕ್ಕ ಹಳ್ಳಿಯಲ್ಲಿ ಗೌರಿ ಎಂಬ ಪುಟ್ಟ ಹುಡುಗಿ. ಬೆಳಿಗ್ಗೆ ಶಾಲೆಗಿಲ್ಲ. ಅಮ್ಮನ ಜೊತೆ ಚಹಾ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದಳು. ಅಂಗಡಿಯ ಎದುರು ಶಾಲೆ. ಬಣ್ಣದ ಚೀಲ ಹಿಡಿದ ಮಕ್ಕಳು. ಗೌರಿಯ ಕಣ್ಣುಗಳಲ್ಲಿ ಮೌನ ಕನಸು. ಒಂದು ದಿನ ಮಳೆ ಸುರಿಯಿತು. ಶಾಲೆಯ ಮೇಲ್ಚಾವಣಿಯಿಂದ ನೀರು. ಗೌರಿ ಓಡಿ ಬಂದು ಮಕ್ಕಳ ಪುಸ್ತಕಗಳನ್ನು ಕಾಪಾಡಿದಳು. ಅದನ್ನು ಕಂಡ ಶಿಕ್ಷಕಿ ಕೇಳಿದರು, ನೀನು ಶಾಲೆಗೆ ಬರಲ್ಲವೇ? ಗೌರಿ ನಗುತ್ತಲೇ ಹೇಳಿದಳು, ಒಂದು ದಿನ ನನ್ನ ಕನಸು ನನಗೆ ಕರೆ ಮಾಡುತ್ತೆ. ಆ ದಿನ ಬಂದೇ ಬಂತು. ಶಿಕ್ಷಕಿಯ ಮತ್ತು ಹಳ್ಳಿಯ ಸಹಾಯದಿಂದ ಗೌರಿ ಶಾಲೆಗೆ ಸೇರಿದಳು. ಕಪ್ ತೊಳೆಯುತ್ತಿದ್ದ ಕೈಗಳು ಈಗ ಪೆನ್ಸಿಲ್ ಹಿಡಿದವು. ಕಾಲ ಸಾಗಿತು. ರಾಷ್ಟ್ರೀಯ ಮಕ್ಕಳ ದಿನದಂದು ಮಕ್ಕಳಿಗಾಗಿ ಉಚಿತ ಕಲಿಕೆ ಕೇಂದ್ರ ತೆರೆದ ಯುವತಿಗೆ. ಅವಳೇ ಗೌರಿ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ಪ್ರತಿ ಮಗು ರೆಕ್ಕೆಗಳೊಂದಿಗೆ ಹುಟ್ಟುತ್ತದೆ. ಹಾರಲು ಬೇಕಾದದ್ದು ಅವಕಾಶ ಎಂದಳು.